ಶರಣ ಬಂಧುಗಳೇ, ಇದೇ ಭಾನುವಾರ 24ರಂದು ಆಡ್ವಿಕ್ಸ್ ಶಾಲೆ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ನಗರ ಘಟಕದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಇದೇ ಮೊದಲನೇ ಬಾರಿಗೆ ಮೈಸೂರು ನಗರದಲ್ಲಿ ನಡೀತಾ ಇರೋದು. ಅಧ್ಯಕ್ಷ ಸ್ಥಾನಕ್ಕೆ KS ಪ್ರಕಾಶ್ ಆದ ನಾನು ಸ್ಪರ್ಧಿಸುತ್ತೇನೆ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ನನ್ನ ತಂಡದಿಂದ 20 ಮಂದಿ ಸ್ಪರ್ಧೆ ಮಾಡಿರ್ತಾರೆ. ಆದುದರಿಂದ ಎಲ್ಲ ಸಮಾಜದ ಸದಸ್ಯರು ನಾಳೆ ಬಂದು ಮತದಾನ ಮಾಡಿ ನನಗೆ ಮತ್ತು ನನ್ನ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಹಾಗೂ ಮುಂದೆ ಸಮಾಜದ ಒಂದು ಸೇವೆಗಾಗಿ ಅವಕಾಶ ಮಾಡಿಕೊಡ್ಬೇಕು. ನಾವು ಹಲವಾರು ಯೋಜನೆಗಳನ್ನು ಸಮಾಜಕ್ಕೆ ಹಮ್ಮಿಕೊಂಡಿದ್ದೀವಿ. ಮನೆ ಮನೆಗೆ ಸದಸ್ಯತ್ವ ಅಭಿಯಾನ ಮತ್ತು ಒಂದು ಸ್ಕಾಲರ್ಶಿಪ್ ಫಂಡು, ಹಾಗೆ ಬಸವಭವನ ನಿರ್ಮಾಣ ಕಾರ್ಯಕ್ರಮ, ಬ್ಯಾಂಕು, ಹಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದುದರಿಂದ ಎಲ್ಲ ಸದಸ್ಯರು ನಾಳೆ ಬಂದು ಮತದಾನ ಮಾಡಿ ನನ್ನ ಮತ್ತು ನನ್ನ ತಂಡವನ್ನು ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ನನ್ನ ಕ್ರಮ ಸಂಖ್ಯೆ 1, ನನ್ನ ತಂಡದ ಕ್ರಮ ಸಂಖ್ಯೆ ಇಲ್ಲಿದೆ. ದಯಮಾಡಿ ಎಲ್ಲ 20 ಜನಕ್ಕೂ ಸಹ ತಾವು ಮತದಾನ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಬಂದವರೇ, ಈ ಚುನಾವಣೆಯಲ್ಲಿ ಯುವ ಮುಖಂಡರು, ಆತ್ಮೀಯರು, ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿರತಕ್ಕಂಥ ಪ್ರಕಾಶ್ ಮತ್ತು ಅವರ ತಂಡದವರಿಗೆ ಈ ಬಾರಿ ಮತದಾನ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಯುವಕರು ನಮ್ಗೆ ರಾಜ್ಯದ ಸಂಪತ್ತು. ಆ ಸಂಪತ್ತನ್ನ ನಾವು ಸಮಾಜಕ್ಕೆ ಬಳಸ್ಕೋಬೇಕಾದ್ದು ನಮ್ಮೆಲ್ಲ ಧರ್ಮ. ಆ ಧರ್ಮದಿಂದಲೇ ಸಮಾಜದ ಉದ್ಧಾರ. ಈ ದಿಶೆಯಲ್ಲಿ ಪ್ರಕಾಶ್ ಮತ್ತು ತಂಡದವರು ಅತ್ಯಂತ ಉತ್ಸಾಹಿಗಳಾಗಿದ್ದಾರೆ. ಆ ಉತ್ಸಾಹಕ್ಕೆ ನಾವೆಲ್ಲ ಸಂಪೂರ್ಣ ಸಹಕಾರ ನೀಡಿ ಅವ್ರನ್ನ ಜಯಶೀಲನೆ ಮಾಡಬೇಕು ಅಂತ ನಾನು ವೀರಶೈವ ಮುಖಂಡರಲ್ಲಿ ಮತ್ತು ಮತ ಬಾಂಧವರಲ್ಲಿ ಹೃತ್ಪೂರ್ವಕವಾದ ಮನವಿ ಮಾಡಿಕೊಳ್ಳುತ್ತೇನೆ.